ಹನ್ನಳ ಪರಿಸ್ಥಿತಿ ಎಂಥದ್ದಾಗಿತ್ತು ಅಂದರೆ, ಅನೇಕ ಅವಮಾನ ನಿಂದೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಅಂಥ ಒಳ್ಳೆಯ ಭಕ್ತಳಿಗೂ ಕೂಡ ಅವಮಾನ ಅನ್ನೋದು ಸ್ಥಿರನ? ಒಂದ್ಸರಿ ನೋಡಿ, ಮೊದಲನೇ ಸಾಮುವೇಲ 1ನೇ ಅಧ್ಯಾಯ 8ನೇ ವಚನ. ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಿಸಲಿಲ್ಲ. ಇಲ್ಲಿ ನೋಡುವಾಗ ಪ್ರಿಯರೇ, 12ನೇ ವಚನದಿಂದ ನೋಡುವಾಗ, ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಭಯಂಕರವಾಗಿ ಗೋಳಾಡುತ್ತಾ ದೇವ್ರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾಳೆ. ದೇವರೇ, ಅನೇಕ ಅವಮಾನಗಳು, ನಿಂದೆಗಳು ದೇವರೇ, ಮನೆಯಲ್ಲಿ ಊಟ ಮಾಡೋಕ್ಕೆ ನೆಮ್ಮದಿ ಇಲ್ಲ, ನನ್ನ ಯಜಮಾನ ಜೊತೆ ನೆಮ್ಮದಿಯಿಂದ ಮಾತಾಡೋದಕ್ಕೆ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ಇಷ್ಟು ವರ್ಷ ಸಂಸಾರವನ್ನು ಸಾಗಿಸ್ತಾ ಇದ್ದೇನೆ, ನನಗೊಂದು ಗರ್ಭಫಲವಿಲ್ಲದ ಕಾರಣಕ್ಕೆ. ಈ ಲೋಕದ ದೃಷ್ಟಿಯಲ್ಲಿ ಏನಂತಾರೆ? ಸವತಿ. ಅಂದರೆ ಗಂಡನಿಗೆ ಇಬ್ಬರು ಹೆಂಡತಿರಿದ್ರೆ ಮತ್ತೊಬ್ಬಳು ಏನಾಗ್ತಾಳೆ? ಸವತಿ ಅಂತಾರೆ. ಪ್ರೀತಿಯಿಂದ ಇದ್ರೆ ಅಕ್ಕ ತಂಗಿ ಥರನೂ ಇರ್ಬೋದು, ಸವತಿ ಅನ್ನೋದು ಅವಶ್ಯಕತೆ ಇಲ್ಲ. ಆದರೆ ಹನ್ನೆರಡು ಆತಳಿಗೆ ಗೌರವ ಕೊಡ್ತಾ ಇದ್ದಾಳೆ. ಆದರೆ ಆ ಸ್ತ್ರೀ ಇದ್ದಾಳಲ್ಲ, ಆ ಸ್ತ್ರೀ ಈತಳಿಗೆ ಭಯಂಕರವಾಗಿ ಅವಮಾನ ಪಡಿಸ್ತಾ ಇದ್ದಾಳೆ. ದೇವರ ಮುಂದೆ ಹೋಗಿ ಮೊರೆ ಇಟ್ಟಾಗ ಭಯಂಕರವಾಗಿ ರೋದನೆಯಿಂದ ಅಳುವಾಗ ಪ್ರಿಯರೇ, ದೇವರು ಆತಳ ಮೊರೆಯನ್ನು ಕೇಳಿ ಆತಳು ಹೋಗಿ ಸಮಾಧಾನವಾಗಿ ನೋಡಿ ಹೇಗಿದ್ದಂತೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಅಂದರೆ ದುಃಖ ಪಟ್ಟರೆ ಸಮಾಧಾನ ಇರುತ್ತೆ ಪ್ರೇರೆ, ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ಸಮಾಧಾನ ಡೈರೆಕ್ಟಾಗಿ ನಾವು ಅನುಭವಿಸಿದ್ರೆ ಆ ಸಮಾಧಾನಕ್ಕೆ ಬೆಲೆ ಇರಲ್ಲ, ಅರ್ಥ ಮಾಡ್ಕೊಳ್ಳೋಣ. ಕಷ್ಟ ಪಡದೆ ಸುಖವನ್ನು ಅನುಭವಿಸಿದ್ರೆ ಆ ಸುಖಕ್ಕೆ ನಮ್ಮ ಹತ್ರ ವ್ಯಾಲ್ಯೂಯೇಷನ್ ಇರುತ್ತೆ, ಬೆಲೆ ಇರಲ್ಲ. ಕೆಲವರು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ಸುಲಭವಾಗಿ ಖರ್ಚು ಮಾಡೋದಕ್ಕೆ ಇಷ್ಟಪಡಲ್ಲ. ಒಂದು ಗಾರೆ ಕೆಲಸ ವ್ಯಕ್ತಿನ ನೋಡಿದರೆ ಭಯಂಕರ ಬೆಳಗಿಂದ ಕಷ್ಟಪಟ್ಟು ಸಂಜೆವರೆಗೂ ಮರಳನ್ನು ಹೊತ್ತು, ಬಾಣಲಿಯನ್ನು, ಸಿಮೆಂಟನ್ನು ಹೊತ್ತು, ಇಟ್ಟಿಗೆಗಳನ್ನು ಹೊತ್ತು, ಚರ್ಮ ಎಲ್ಲ ಸುಲ್ಕೊಂಡು ಪ್ರೇರೆ ಇರುವಂಥ ಮನುಷ್ಯನು ಸುಲಭವಾಗಿ ಹಣವನ್ನು ಖರ್ಚು ಮಾಡೋದಕ್ಕೆ ಇಷ್ಟಪಡಲ್ಲ ಪ್ರೇರೆ. ಯಾಕಂದರೆ ಕಷ್ಟಪಟ್ಟಿದ್ದಾನೆ. ಮನೆಗೆ ಹೋಗಿ ಊಟ ಮಾಡಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರುವಾಗ ಆತನು ಸುಖ ಪಡುವಾಗ ಅನ್ಕೋತಾನೆ, ಅದು ಮರ್ತೋಗುತ್ತೆ, ಆ ದುಃಖ ಮರ್ತೋಗುತ್ತೆ. ಯಾಕೆ ಗೊತ್ತಾ? ದೇವರ ವಾಕ್ಯ ಗೊತ್ತಾ? ಸಂಜೆಗೆ ದುಃಖವೆಂಬುದು ಬಂದು ನಿಮ್ಮ ಬಳಿಲಿ ಇಳ್ಕೊಂಡರು, ಮುಂಜಾನೆ ನೀವು ಹರ್ಷದನಿಗೆ ಇರ್ತೀರಿ. ಸಂಜೆಗೆ ದುಃಖ ಬಂದು ನಿಮ್ಮ ಬಳಿಯಲ್ಲಿ ಸ್ಟೇ ಮಾಡಿದ್ರು, ರೆಸ್ಟ್ ಮಾಡಿದ್ರು, ನಿಮಗೆ ಒಂದು ಕ್ಷಣ ದುಃಖ ಅನ್ನಿಸ್ತು. ಆದರೆ ನಿಮ್ಮ ಮುಂದಿನ ಸಮಯ ಇರುತ್ತಲ್ಲ, ಅದು ಸುಖಕರವಾಗಿರುತ್ತೆ ಅಲ್ವಾ? ದೇವಕ್ಕೆ ಅದೇ ಹೇಳ್ತಾ ಇದ್ದಾರೆ, ದುಃಖ ಪಡುವವರು ಧನ್ಯರು, ಸಮಾಧಾನ ಹೊಂದುವರು. ಈಗ ಹನ್ನಳಿಗೆ ಸುಖ ಸಿಕ್ಕಿದೆ, ಸಮಾಧಾನ ಸಿಕ್ಕಿದೆ. ದುಃಖ ಪಟ್ಟದ್ದರಿಂದ ತಾನೇ ಸಾಮೂಹ್ಯನಂಥ ಮಹಾಪ್ರವಾದಿ ಹುಟ್ಟಿದ್ರು. ದುಃಖವಿಲ್ಲದೆ, ವೇದನೆ ಇಲ್ಲದೆ, ಸಂಕಟವಿಲ್ಲದೆ ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದು ಇರ್ತಾ ಇದ್ರೆ ಸಾಮೂಹ್ಯನ ಚರಿತ್ರೆ ಇರ್ತಾ ಇದ್ದ. ಏನು ಬೇರೆ ಆಲೋಚನೆ ಮಾಡಿದ್ದೇವೆ. ಈ ದಿನ ಸ್ವಲ್ಪ ದುಃಖ ಬಂದರೆ, ಕಷ್ಟ ಬಂದರೆ ನಮ್ಮ ಸೇವಕರುಗಳು ಕೂಡ ಏನು ಮಾಡ್ತೀವಿ ಅಂದರೆ, ಈ ಥರ ದುಃಖ ಎಲ್ಲ ಯೇಸು ನಾಮದಲ್ಲಿ ಹೋಗ್ಬಿಡ್ಲಿ. ಅಲ್ಲಪ್ಪ, ಅದು ದುಃಖ ನಮಗೆ ಸಮಾಧಾನ ಕೊಡುವಂಥದ್ದು, ಮುಂದೆ ನಮಗೆ ಆಶೀರ್ವಾದವಂಥದ್ದು. ಅದು ದೇವರೇನು ಹೇಳ್ತಾರೆ, ಯೇಸು ಸ್ವಾಮಿ ಏನು ಹೇಳ್ತಾರೆ ಅರ್ಥ ಆಯ್ತಾ? ಕಿವಿ ಇದೆಯಾ? ಕಿವಿ ಇದೆಯಾ? ಕಿವಿ ಇದೆಯಾ ಬೇರೆ? ದುಃಖ ಪಡುವವರು ಧನ್ಯರು ಅಂತ ಅವ್ರು ಹೇಳುವಾಗ, ದುಃಖ ಪಡುವವರು ನೀವು ಶಾಪಗ್ರಸ್ತರು ಅಂತ ನೀವು ಹೇಳ್ತೀರ. ಅಂದರೆ ನಿಮಗೆ ದುಃಖ ಇದೆಯಾ, ವೇದನೆ ಇದೆಯಾ, ಅನೇಕ ಅವಮಾನಗಳಿದೆಯಾ, ಹಂಗಾರೆ ನೀವು ದೇವ್ರ ಮಕ್ಕಳಲ್ಲ ಅನ್ನುವಂಥ ಭಾವನೆಯಲ್ಲಿ ಇವ್ರು ಮಾತಾಡ್ತಾರೆ. ಇಲ್ಲಪ್ಪ, ಇಲ್ಲಮ್ಮ, ನೀನು ಆ ರೀತಿ ಅನ್ಕೋಬೇಡ. ಯಾವ ಸೇವಕನ ಮಾತನ್ನು ಕೇಳಬೇಡ. ದೇವರ ವಾಕ್ಯ ನಿನ್ನ ಮುಂದೆ ಇದೆ, ಯೇಸು ಸ್ವಾಮಿ ನಿನ್ನ ಮುಂದೆ ಇದ್ದಾರೆ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿದ್ರೆ ನಿಮಗೆ ಸಮಾಧಾನ. ವಾಕ್ಯ ಅದೆಲ್ವ ಹೇಳುತ್ತೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ಅಂದರೆ ವಾಕ್ಯದಲ್ಲಿ ಇದು ಸತ್ಯ. ಕೆಲವು ಸೇವಕರಲ್ಲಿ ಮಾತ್ರ ಸತ್ಯ ಇದೆ. ಎಲ್ಲರೂ ಒಂದೇ ಅನ್ಕೋಬೇಡಿ ಪ್ರಿಯರೇ, ಭಯಂಕರ ಅಲ್ಲೇ ಮೋಸ ಹೋಗೋದು. ಹನ್ನಳ ಜೀವಿತದಲ್ಲಿ ಬಂದಂಥ ದುಃಖ ಭಯಂಕರವಾಗಿದ್ದರೂ ಆತಳಿಗೆ ಒಂದು ದಿವಸ ಸಮಾಧಾನ ಉಂಟು. ಇಷ್ಟು ಸಂತೋಷದಿಂದ ಮಗುವನ್ನ ತೆಗೆದುಕೊಂಡು ಹೋಗಿ ಬಿಡ್ತಾ ಇದ್ದಾಳೆ ದೇವ್ರ ಬಳಿಯಲ್ಲಿ. ಎಷ್ಟು ಸಂತೋಷ, ಎಷ್ಟು ಸಮಾಧಾನ ಆತಳ ಜೀವಿತದಲ್ಲಿ ದೇವರು ಕೊಟ್ಟಿದ್ದರು.